ದಿವಸಗಳಿಂದ ಈ ಗ್ರೇಟರ್ ಬೆಂಗಳೂರನ್ನು ಒಂದು ಈ ವಿಷಯದ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟು ಇವತ್ತು ಅಧಿವೇಶನದಲ್ಲೂ ಕೂಡ ನಮ್ಮ ವಿಧಾನಸಭೆಯಲ್ಲೂ ಚರ್ಚೆಯಾಗಿ ಒಂದು ಶಾಸಕರ ಸಮಿತಿ ಕೂಡ ಇದರ ಮೇಲೆ ವರದಿಯನ್ನು ಕೊಟ್ಟು ಸಾರ್ವಜನಿಕರ ಜೊತೆ ಚರ್ಚೆಯಾಗಿ ಇದು ಒಂದು ಹಂತಕ್ಕೆ ಬಂದು ಇವತ್ತು ರಾಜ್ಯಪಾಲರ ಅನುಮೋದನೆ ಆಗಿ ಇವತ್ತು ಅದಕ್ಕೆ ಮಾನ್ಯತೆ ಸಿಕ್ಕಿದೆ. ಆದ್ದರಿಂದ ಈ ಬೆಂಗಳೂರು ಏನಿದೆ ಇದು ವಿಶ್ವ ದರ್ಜೆಯ ನಗರ, ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿ ಆಗಿರುವಂಥ ನಗರ. ಇದರ ಬೆಳವಣಿಗೆ ಇದು ಮತ್ತು ಇದರ ಒಂದು ಏನು ಇದರ ಒಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ, ನಾವು ಮುಂದಿನ ದಿವಸದಲ್ಲಿ ಇದರ ಆಡಳಿತ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ನಮ್ಗೆಲ್ರಿಗೂ ಅನಿಸಿರುವಂಥದ್ದು. ಯಾಕಂದ್ರೆ ಈ ಬೃಹತ್ ಬೆಂಗಳೂರು ಆದಮೇಲೆ ಏನು ಆಡಳಿತ ಇದೆ, ಆ ಆಡಳಿತ ಜನರ ಹತ್ತಿರ ಇರುವಂಥ ಆಡಳಿತ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮತ್ತು ಇದರಲ್ಲಿ ಸಾಕಷ್ಟು ವಿಷಯಗಳು ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅದು ಗೊತ್ತಾಗೋದು ಕೂಡ ಬಹಳ ಕಷ್ಟ ಆಗಿತ್ತು. ಆಮೇಲೆ ಈ ಏನು ಯೋಜನೆ ಮಾಡೋದ್ರಲ್ಲಿ ಅನೇಕ ಗೊಂದಲಗಳು ಸೃಷ್ಟಿಯಾಗ್ತಾ ಇತ್ತು. ಯಾಕಂದ್ರೆ ರಾಜ್ಯ ಸರ್ಕಾರದ ಒಂದು ಪಾತ್ರ ಬಹಳ ದೊಡ್ಡದು ಬೆಂಗಳೂರು ನಗರದಲ್ಲಿ. ನಮ್ಮಲ್ಲಿರುವಂತಹ ಒಂದು ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರದ ಒಂದು ಅನುದಾನನೇ ಬಹಳ ಮುಖ್ಯ ಆಗುತ್ತೆ ಬೆಂಗಳೂರು ನಗರಕ್ಕೆ. ಮತ್ತು ರಾಜ್ಯ ಸರ್ಕಾರದ ಒಂದು ಪಾತ್ರ ಬಹಳ ದೊಡ್ಡದಾಗಿದೆ. ಸೊ ಅದರ ಒಂದು ಸ್ಪಷ್ಟವಾದಂಥ ಒಂದು ವಿಧಾನ ಬೇಕಾಗಿತ್ತು ಅದನ್ನು ಅನುಷ್ಠಾನ ಮಾಡೋದಕ್ಕೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಒಂದು ಪಾಲುಗಾರಿಕೆ ಮತ್ತು ಅವರ ಒಂದು ನಾಯಕತ್ವ ಕೂಡ ಇದಕ್ಕೆ ಬೇಕಾಗಿದೆ. ಸರ್ಕಾರದ ಎಲ್ಲ ಇಲಾಖೆಗಳಿಂದನೂ ಈ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತದೆ. ಅದು ನಗರ ಪಾಲಿಕೆಯನ್ನು ಬಿಟ್ಟು ಹೊರತುಪಡಿಸಿ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಜಲಮಂಡಳಿ, ಬೆಸ್ಕಾಂ, ಬೆಂಗಳೂರು ಪೊಲೀಸ್, ಎಲ್ಲ ಅನೇಕ ಇಲಾಖೆಗಳು ಕೆಲಸ ಮಾಡ್ತವೆ. ಅದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ವಿಷನ್ ಅನ್ನ, ಒಂದು ದಿಕ್ಸೂಚಿಯನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಅಗತ್ಯ ಇತ್ತು. ಈಗ ನನಗನ್ಸುತ್ತೆ ಯಾವ ಸಿಸ್ಟಮ್ ಕೂಡ 100% ಸರಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಅದನ್ನ ಒಂದು ಒಳ್ಳೆಯ ವ್ಯವಸ್ಥೆಗೆ ಹೋಗ್ತಕ್ಕಂಥ ಪ್ರಯತ್ನ. ಈಗ ಇದನ್ನ ಗ್ರೇಟರ್ ಬೆಂಗಳೂರು ಆಗೋ ಮುಖಾಂತರ ಮುಂದೆ ನಾವು 3 ಕಾರ್ಪೊರೇಷನ್ ಮಾಡ್ತೀವೋ, 5 ಕಾರ್ಪೊರೇಷನ್ ಮಾಡ್ತೀವೋ, 7 ಮಾಡ್ತೀವೋ ನನಗೆ ಗೊತ್ತಿಲ್ಲ. ಅದು ತೀರ್ಮಾನ ಆಗಬೇಕು ಚರ್ಚೆ ಎಲ್ಲ ಆದ ನಂತರ. ಆದರೆ ಒಂದ್ ಕಡೆ ಆಡಳಿತಕ್ಕೂ ಜನರಿಗೂ ಆ ಸೇತುವೆ ಬಹಳ ಸುಲಭವಾಗಿ ಸುಗಮವಾಗಿ ಹೋಗುವಂಥದ್ದು ಇರಬೇಕು, ಹತ್ತಿರದಲ್ಲಿರಬೇಕು. ಇನ್ನೊಂದು ಯೋಜನೆಗಳು ಸಮಗ್ರ ಬೆಂಗಳೂರನ್ನು ನೋಡಿಕೊಂಡು ತೀರ್ಮಾನಗಳಾಗುವಂಥದ್ದಕ್ಕೆ ಒಂದು ವ್ಯವಸ್ಥೆಗಳು ಬೇಕು. ಸೊ ಈ ಥರ ಮಾಡೋದ್ರಿಂದ ಖಂಡಿತವಾಗಿಯೂ ಇದು ಅನುಕೂಲ ಆಗುತ್ತೆ ಅನ್ಕೊಂಡಿದ್ದೀನಿ. ನಮ್ಮೆಲ್ಲರ ಪ್ರಯತ್ನ ಈಗ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ಈಗ ಇದು ಕಾರ್ಯರೂಪಕ್ಕೆ ಬರ್ತಾ ಇದೆ. ನಾವೆಲ್ಲರೂ ಸೇರಿ, ಅದು ಎಲ್ಲ ರಾಜಕೀಯ ಪಕ್ಷಗಳು, ಸಂಘಟನೆ, ಸಂಘ ಸಂಸ್ಥೆ, ನಾಗರಿಕ ಹಿತರಕ್ಷಣಾ ಸಮಿತಿಗಳು ಮತ್ತು ಎಲ್ಲ ಬೇರೆ ಬೇರೆ ಸಿಟಿಸನ್ಸ್ ಏನು ಬಾಡೀಸ್ ಇದೆ, ಎಲ್ಲರೂ ಕೂಡ ಇದರಲ್ಲಿ ಈಗ ನಾವು ಸೇರಿ ಇದನ್ನ ಚೆನ್ನಾಗಿ ಬೆಂಗಳೂರನ್ನ ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಇದೊಂದು ಅವಕಾಶ ಆಗತ್ತೆ ಅಂತ ಆಗೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳಕ್ ಬಯಸ್ತೇವೆ. ಚುನಾವಣಾ ಪೂರ್ವದಲ್ಲಿ ಹೇಳ್ತಾ ಇದ್ದೀವಿ ಒಂದೇ ವರ್ಷದೊಳಗೆ ಬಿಬಿಎಂಪಿ ಚುನಾವಣೆ ಮಾಡ್ತೀವಿ ಅಂತ. 2020ಕ್ಕೆ 2 ವರ್ಷ ಆಗ್ತಾ ಇದೆ. ಬಿಬಿಎಂಪಿ ಚುನಾವಣೆ ಬಗ್ಗೆ ಚರ್ಚೆನೇ ಇಲ್ಲ. ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ, ಕೋರ್ಟ್ಗಳಲ್ಲೂ ಕೂಡ ಇದೆ. ನಾವು ಆ ಕೋರ್ಟ್ಗೆ ಹೇಳಿದ್ದೀವಿ ಇದು ಆಗಿದ ತಕ್ಷಣ ಮಾಡ್ತೀವಿ ಅಂತ. ಸೊ ನಮಗೂ ಕೂಡ ಈಗ ಕೋರ್ಟ್ ಆದೇಶ ಕೊಡ್ತದೆ. ಇನ್ನೇನು ಇದನ್ನ ಡಿಲೇ ಮಾಡುವಂಥದ್ದು ಇರೋದಿಲ್ಲ. ಆದ್ರಿಂದ ಆದಷ್ಟು ಬೇಗ ಚುನಾವಣೆಗಳು ಕೂಡ ಆಗಬೇಕು. ಈಗಾಗಲೇ ಸುಮಾರು 5 ವರ್ಷ ಆಗೋಗ್ತಾ ಇದೆ ಚುನಾವಣೆ ಇಲ್ದೇನೆ. ಜಿಲ್ಲಾ ಪಂಚಾಯಿತಿಗಳಾಗಿಲ್ಲ, ನಗರ ಪಾಲಿಕೆಗಳಾಗಿಲ್ಲ ಮತ್ತು ಅನೇಕ ಇತರ ಸ್ಥಳೀಯ ಸಂಸ್ಥೆಗಳು ಇವತ್ತು ಇಲ್ಲದೆ ಇರುವಂಥದ್ದು ಸರಿಯಲ್ಲ. ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಳ್ಳೆಯದು. ಅದರಿಂದ ಅದರ ಬಗ್ಗೆನೂ ಈಗಾಗಲೇ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆಗಳು ಮಾಡೋದಕ್ಕೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸಚಿವರುಗಳಿಗೆ, RDPR ಮಿನಿಸ್ಟರ್ಗೆ ಅದೆಲ್ಲ ತಯಾರಿಕೆ ಮಾಡ್ಕೊಳ್ಳಿ ಅಂತ. ಸೊ ಅದು ಶೀಘ್ರಗತಿಯಲ್ಲಾಗಲಿ, ಬೆಂಗಳೂರಿನ ಚುನಾವಣೆ ಕೂಡ ಆಗಲಿ. ಯಾಕಂದರೆ ಜನಪ್ರತಿನಿಧಿಗಳು ಬೇಕಾಗಿದೆ. ಮತ್ತು ನಮ್ಮ ವ್ಯವಸ್ಥೆ ಈ ಇಷ್ಟು 5 ವರ್ಷ ಏನು ಗ್ಯಾಪ್ ಆಗಿದೆ, ಇದು ಖಂಡಿತವಾಗಿ ವ್ಯವಸ್ಥೆಗೆ ಭಾಳ ಇದು ದೊಡ್ಡ ಏಟಿದು. ಯಾಕಂದರೆ ಇಷ್ಟು ದೊಡ್ಡ ಏನೋ ಒಂದು 6 ತಿಂಗಳು 1 ವರ್ಷ ಆಗದೆ ಹೋದರೆ ಪರವಾಗಿಲ್ಲ, ಆದರೆ 5 ವರ್ಷ ಆಗದೆ ಇರುವಂಥದ್ದು ಸರಿಯಲ್ಲ. ಅದರಿಂದ ಖಂಡಿತ ಇದರ ಬಗ್ಗೆ ನಾವು ಆದಷ್ಟು ತ್ವರಿತಗತಿ ಚುನಾವಣೆ ಮಾಡಿಸ್ತೀವಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.